ಇವತ್ತು ತಾಯ್ನಾಡು ರಾಘವೇಂದ್ರ ಅವರ ಹೆಸರಿನ ಹಿಂದೆ ಇರುವಂತ ತಾಯ್ನಾಡು ಅನ್ನೋ ಹೆಸರಿನಿಂದನೇ ಅವರು ಒಂದು ನ್ಯೂಸ್ ಚಾನೆಲ್ ಅನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ ಕೂಡ ಒಂದು ಸಂತೋಷದ ಸಂಗತಿ. ಅವರಲ್ಲಿರುವಂತಹ ಒಂದು ಸಾಮಾಜಿಕ ಕಳಕಳಿ, ಜನರಲ್ಲಿರುವಂತಹ ಅವರಿಗೆ ಜನರ ಬಗ್ಗೆ ಇರುವಂತಹ ಒಂದು ಮನೋಭಾವ ಏನಂತಂದ್ರೆ ಬಡವರು, ದೀನದಲಿತರು, ಹಿಂದುಳಿದ ವರ್ಗದವರ ಬಗ್ಗೆ ಇರುವಂತಹ ಅವರ ಒಂದು ಏನು ಅವರನ್ನ ಸಬಲೀಕರಣ ಮಾಡಬೇಕು ಅನ್ನುವ ಒಂದು ದೂರದೃಷ್ಟಿ ಇದೆಯಲ್ಲ, ನಿಜಕ್ಕೂ ಕೂಡ ಅದೊಂದು ಒಳ್ಳೆಯ ಬೆಳವಣಿಗೆ ಅಂತ ಕೂಡ ನಾನು ಹೇಳ್ತೀನಿ. ಸೊ ಆ ಒಂದು ಅವರು ತಂದಿರುವಂತಹ ಒಂದು ಚಾನೆಲ್ ನ ಮೂಲಕ ಈ ಅವರ ಏನು ದೂರದೃಷ್ಟಿಯ ಚಿಂತನೆಗಳಿದೆಯಲ್ಲ ಅದನ್ನ ಎಲ್ಲವನ್ನ ಕೂಡ ಅನಾವರಣ ಮಾಡೋದ್ರ ಜೊತೆಗೆ ಅದನ್ನ ಅವ್ರು ಏನಿದೆ ಆ ಒಂದು ಅವರ ಒಂದು ನಂಬಿಕೆ ಆಗ್ಲಿ, ಅವರ ಒಂದು ಬಯಕೆ ಆಗ್ಲಿ, ಅವನ್ನೆಲ್ಲವನ್ನ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಮಾಡಬೇಕು. ಸೊ ಒಂದು ಬಡವರು ಧ್ವನಿ ಆಗ್ಬೇಕು. ಒಂದು ಏನು ದೇಶದಲ್ಲಿ ಇವಾಗ ನಾವು ನೋಡ್ತಾ ಇದ್ದೀವಿ, ಭ್ರಷ್ಟಾಚಾರ, ಅನಾಚಾರ, ಅನ್ಯಾಯಗಳೇ ತುಂಬ ನಡೀತಾ ಇದೆ. ಆ ಎಲ್ಲದರ ವಿರುದ್ಧ ಒಂದು ಧ್ವನಿ ಎತ್ತದು ಅಂತಂದ್ರೆ ಮಾಧ್ಯಮಗಳ ಮೂಲಕ ಸ್ವಾತಂತ್ರ್ಯದ ಪೂರ್ವದಲ್ಲಿ ಮಾಧ್ಯಮಗಳು ಒಂದು ದೇಶಕ್ಕೆ ಇವತ್ತು ಸ್ವಾತಂತ್ರ್ಯ ಬಂದಿದೆ, ನಾವೆಲ್ಲರೂ ಕೂಡ ಇವತ್ತು ಒಂದು ಸದೃಢತೆಯಿಂದ ಬದುಕನ್ನ ಕಟ್ಕೊಂಡಿದೀವಿ ಅಂತ ಹೇಳಿದ್ರೆ ಅಲ್ಲಿ ಮಾಧ್ಯಮಗಳ ಪಾತ್ರ ತುಂಬಾ ಇತ್ತು. ಅವತ್ತು ಏನು ಬ್ರಿಟಿಷರ ದಾಸ್ಯಕ್ಕೆ ಒಳಗಾಗಿದ್ದಂತಹ ಭಾರತೀಯರಲ್ಲಿ ಒಂದು ರಾಷ್ಟ್ರೀಯತೆಯನ್ನ ಮನೋಭಾವವನ್ನ ಮೂಡಿಸೋದ್ರಲ್ಲಿ ಮಾಧ್ಯಮಗಳು ಅತ್ಯಂತ ಒಂದು ಪ್ರಮುಖವಾದಂತಹ ಪಾತ್ರವನ್ನ ವಹಿಸಿದ್ರು. ಸೊ ಆ ಒಂದು ಅವರ ಒಂದು ಕೊಡುಗೆಯಿಂದನೇ ನಾವು ಇವತ್ತೆಲ್ಲರೂ ಕೂಡ ಸ್ವಾತಂತ್ರ್ಯತೆಯಿಂದ ಬದುಕನ್ನ ಕಟ್ಕೊಂಡಿದೀವಿ. ಸೊ ಆ ಒಂದು ಮಾಧ್ಯಮವನ್ನ ಇವರು ಆ ಮಾಧ್ಯಮ ಜಗತ್ತಿಗೆ ಕಾಲಿಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಇದೊಂದು ಒಳ್ಳೆಯ ಬೆಳವಣಿಗೆ. ಭಗವಂತ ಅವರಿಗೆ ಅವರ ಮಾಧ್ಯಮ ಒಂದು ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡ್ಲಿ ಅಂತ ಹೇಳಿ ನಾನು ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರ ಸಂಘದ ರಾಜ್ಯಾಧ್ಯಕ್ಷೆ ಕೂಡ ಆಗಿದ್ದೀನಿ. ಸೊ ನಮ್ಮ ಸಂಘದ ವತಿಯಿಂದಲೂ ಮತ್ತು ವೈಯಕ್ತಿಕವಾಗಿಯೂ ಕೂಡ ನಾನು ಅವರಿಗೆ ಶುಭವನ್ನ ಹಾರೈಸ್ತಾ ಇದ್ದೀನಿ. ಸೊ ಕಂಗ್ರ್ಯಾಚುಲೇಷನ್ಸ್ ಸರ್ ಒನ್ಸ್ ಅಗೇನ್.